ಕಾಲ ಬದಲಾಗಿದೆ. ಯಾವುದು ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ಜನ ತುಂಬ ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಸಹ ಬಹಳ ಆರೋಗ್ಯಕರವಾಗಿ, ರುಚಿಕರವಾಗಿ ಒಂದು ಹಲ್ವಾ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು 3 ಸಣ್ಣ ಗಾತ್ರದ ಬೀಟ್ರೂಟನ್ನು ಸಿಪ್ಪೆ ತೆಗೆದು ತೊಳೆದು ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಸೈಜಿದಾದರೆ 2 ಸಾಕಾಗುತ್ತೆ. ತುರಿದಾದಮೇಲೆ ಅಳತೆ ಮಾಡಿಟ್ಕೊಳ್ಳೋಣ. 2 ಕಪ್ಪಷ್ಟು ಬೀಟ್ರೂಟ್ ತುರಿ ಆಗಿದೆ. ಇನ್ನು ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ತುಪ್ಪ ಬಿಸಿ ಮಾಡಿ ಅದರಲ್ಲಿ ಈ ಬೀಟ್ರೂಟ್ ತುರಿಯನ್ನು ನಾವು ಹುರ್ಕೊಳ್ಬೇಕಾಗತ್ತೆ. ದೊಡ್ಡ ಉರಿಯಲ್ಲಿ 1-2 ನಿಮಿಷ ಹುರಿದ್ರೆ ಸಾಕಾಗತ್ತೆ. ಇದೇ ರೀತಿ ನೀವು ಕ್ಯಾರೆಟ್ ಬಳಸ್ಕೊಂಡು ಮಾಡ್ಬೋದು ಅಥವಾ ಸೋರೆಕಾಯಿ ಬಳಸ್ಕೊಂಡು ಮಾಡ್ಬೋದು. ಆರೋಗ್ಯಕರವಾಗಿ ಮಾಡೋದಕ್ಕೋಸ್ಕರ 1-2 ಬದಲಾವಣೆಗಳನ್ನು ಮಾಡಿದ್ದೀನಿ. ಏನು ಅಂತ ನೋಡ್ತಾ ಹೋಗೋಣ. ಈ ರೀತಿ ಹುರಿದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಹಾಕಬೇಕು. ಇತ್ತೀಚೆಗೆ ಜಾಸ್ತಿ ಹಾಲು ಕುಡಿಯೋದು ಸಹ ಒಳ್ಳೆಯದಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಿಮಗೂ ಹಾಗೆ ಅನಿಸುತ್ತೆ ಅಂತಾದರೆ ಈ 1 ಕಪ್ ಹಾಲಿನ ಬದಲಾಗಿ 1 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ನುಣ್ಣಗೆ ರುಬ್ಬಿ ಹಾಕ್ಕೊಳ್ಬೋದು. ಆನಂತರ ನೋಡಿ, ಹೀಗೆ ಇದನ್ನು ಚೆನ್ನಾಗಿ ನೀರೆಲ್ಲ ಸ್ವಲ್ಪ ಆರೋವರೆಗೆ ಮಗ್ಚಬೇಕಾಗತ್ತೆ. ಆಗಾಗ ಮಗ್ಚುತ್ತಾ ಸ್ವಲ್ಪ ದೊಡ್ಡ ಉರಿಯಲ್ಲಿ ಈ ರೀತಿ ಕುದಿಸಿದ್ರೆ ಬೇಗ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಇದಕ್ಕೆ 1/4 ಕಪ್ಪಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಸಕ್ಕರೆ ಬದಲು ಬೆಲ್ಲ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಅಂದರೆ ಹದವಾದ ಸಿಹಿ ಬರೋ ಥರ ಹಾಕ್ತಾ ಇದ್ದೀನಿ. ಇಷ್ಟಕ್ಕೂ ನಿಮಗೆ ಸಿಹಿ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೂ 1-2 ಟೇಬಲ್ ಚಮಚದಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಅಥವಾ ನಿಮಗೆ ಸಕ್ಕರೆ ಪರವಾಗಿಲ್ಲ ಅನಿಸಿದ್ರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರಾಗುತ್ತೆ. ಪುನಃ ಮಗ್ಚೋದನ್ನು ಮುಂದುವರಿಸಬೇಕು. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ನಟ್ಸನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಾಡುವಂತಹ ಸಿಹಿ ತಿನಿಸಲ್ಲಿ ಈ ರೀತಿ ನಟ್ಸ್ ಎಲ್ಲ ಏನಾದರೂ ಹಾಕ್ಕೊಂಡ್ರೆ, ಡ್ರೈ ನಟ್ಸ್ ಹಾಕ್ಕೊಂಡ್ರೆ ಅದನ್ನು ಆರೋಗ್ಯಕರವಾಗಿ ನಾವು ಬದಲಾಯಿಸ್ಬೋದು. ಹಾಗೆ ಜೊತೆಯಲ್ಲಿ ದೊಡ್ಡ ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ, ಅಥವಾ 2 ಏಲಕ್ಕಿನ ಜಜ್ಜಿ ಪುಡಿ ಮಾಡಿರುವಂಥದ್ದು. ನೋಡಿ, ಮತ್ತೆ ಇಷ್ಟು ನೀರು ಒಣಗುವಷ್ಟು ಹೊತ್ತು ಮಗ್ಚಿದ್ರೆ ಸಾಕು. ತುಂಬ ಒಣಗಿಸೋದು ಬೇಡ, ಯಾಕಂದರೆ ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಗಟ್ಟಿಯಾಗುತ್ತೆ. ಬೀಟ್ರೂಟ್ ಹಲ್ವಾ ತಣ್ಣಗಾದ್ಮೇಲೆ ತಿನ್ನಬೇಕು, ಆವಾಗಲೇ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.